ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನಂದರೆ ನಾವು ಮಂಡಗದ್ದೆಗೆ ಹೋಗಿದ್ವಿ. ಸೊ ಅದೊಂದು ವಿಡಿಯೋ ಮಾಡ್ಕೊಂಡು ಬಂದೆ. ಮಳೆ ಬರ್ತಾ ಇತ್ತು ಸಣ್ಣದಾಗಿ. ಸೊ ಮಕ್ಕಳು ಬಿಡಬೇಕಲ್ಲ, ಎಲ್ಲಾದರೂ ಕರ್ಕೊಂಡೋಗು ಅಂತ ತುಂಬ ಹಠ ಮಾಡ್ತಾಯಿದ್ವು. ಅದಕ್ಕೆ ಮಂಡಗದ್ದೆಗೆ ಹೋಗಿ ಅಲ್ಲಿ ಆನೆ ಬಿಡಾರ ಹೋಗಿ ಆನೆ ನೋಡಿಕೊಂಡು ಹಾಗೆ ಫಿಶ್ ಊಟ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ ಮಂಕಿಗಳೆಲ್ಲ ಲೈನಿಗೆ ಕೂತಿದ್ವು. ನನ್ನ ಮಕ್ಕಳಂತೂ ಅವಕ್ಕೆ ಸಿಕ್ಕಾಪಟ್ಟೆ ರೇಗಿಸಾಕ್ಬಿಟ್ರು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನಾವು ತುಂಬ ಸಲ ಹೋಗಿದ್ದೀವಿ, ಶಿವಮೊಗ್ಗದಲ್ಲೇ ಇರೋದ್ರಿಂದ ನಮ್ಗೆ ಹತ್ತಿರ ಆಗುತ್ತೆ. ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ಇಷ್ಟನ್ನು ನೀರು ಹಾಕಿ ರುಬ್ಬಿಟ್ಕೊಬೇಕು. ಅದಾದಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಈರುಳ್ಳಿ ಇಷ್ಟನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ನಮ್ಮ ಮನೇಲಿ ಕಡಲೆಕಾಳು ಮೊಳಕೆ ಬಂದಿತ್ತು, ಸ್ವಲ್ಪ ಉಳಿದಿತ್ತು, ಸಾಂಬಾರು ಮಾಡಿ ಸ್ವಲ್ಪ ಎತ್ತಿಟ್ಟಿದ್ವಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಆ ಪಲ್ಯಕ್ಕೆ ಅದಕ್ಕೂ ಹಾಕ್ಕೊಂಡು ಹೀರೆಕಾಯಿ ಇತ್ತಲ್ಲ, ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನು ಧನಿಯಾ ಪೌಡ್ರು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಪಲ್ಯ ರೆಡಿ. ಬೇಗ ಸಿಂಪಲ್ಲಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತರಕಾರಿ ಎಷ್ಟು ತಿಂತೀವೋ ಅಷ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು.